ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ. ದೋಸೆ ಹಾಕಾಕತ್ತೀನಿ. ಸಮ್ಮು ಟಿಫಿನ್ ಮಾಡತ್ತಾಳೆ ಇವಾಗ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರ್ರಿ ಇವತ್ತಿನ ನನ್ನ ರೂಟೀನ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ. ಸುಜ್ಜುನು ಇವತ್ತು ಆ್ಯನ್ವಲ್ ಡೇ ಅದಾವ್ರಿ. ಸ್ಕೂಲಿಗೆ ಹೋಗ್ಬೇಕು. ಮಧ್ಯಾಹ್ನ 3:30 ಅಥವಾ 4 ಗಂಟೆಗೆ ಹೋಗ್ಬೇಕ್ರಿ. ಅವ 1:30 ಅಥವಾ 2:30 ಹೋಗ್ತಾನೆ ರೀ. ಈ ಥರ ಐತ್ರಿ ನಮ್ದು ಇವತ್ತು ಶನಿವಾರದ ರೂಟೀನ್. ನಿನ್ನೆ ಪಡ್ಡು ಮಾಡ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಅರ್ಧ ಹಿಟ್ಟು ಎತ್ತಿಟ್ಟಿದ್ನಿ ರೀ. ದೋಸೆ ಮಾಡ್ಕೊಳಕತ್ತೇನೆ. ಆಲೂಗಡ್ಡೆ ಪಲ್ಯ ಮಾಡೀನಿ. ಚಟ್ನಿಗೆ ರೆಡಿ ಮಾಡ್ಕೊಂಡೇನಿ. ಚಟ್ನಿ ಬೇಡ ಅಂದ್ರೆ ಸಮ್ಮು ಆಮೇಲೆ ಮಾಡ್ಕೊಂಡ್ರಾತಂತ ಹೇಳಿ ರೆಡಿ ಮಾಡಿಟ್ಟೇನಿ ರೀ. ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿಗೆ ರೆಡಿ ಮಾಡ್ಕೊಂಡೇನಿ. ಇದು ಮನ್ಯಾನ ಉದ್ದಿನ ಬೇಳೆ ಅಲ್ರಿ, ಹಿಂಗಾಗಿ ಒಂದು ಸ್ವಲ್ಪ ಕಪ್ ಅನಿಸ್ತೈತಿ ಹಿಟ್ಟು. ಇವಾಗ ಹಾಲೂ ಕಾಯಿಸ್ಕೊಂಡೇನ್ರಿ. ಇನ್ನೊಮ್ಮೆ ಕಾಯಿಸ್ಕೋಬೇಕು. ಆಮೇಲೆ ಟಿಫಿನಿಗೆ ದೋಸೆನೂ ಮಾಡ್ಕೋಬೇಕು. ನಮಗೆ ಸಮ್ಮಗಷ್ಟು ಮಾಡಿಕಟ್ಟೇನಿ. ಪಾತ್ರೆಗಳು ಭಾಳ ಇದ್ದು ಎಲ್ಲ ತೊಳ್ಕೊಂಬಂದು ಈಗ ಎಲ್ಲ ಪಾತ್ರೆಗಳನ್ನ ಜೋಡಿಸ್ಕೋಬೇಕು. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ. ಸರಿ.
ಆದರ್ಶದಡಿ ಬೆಳೆದವರಿವರು ತಂದೆಗಿಂತ ಮಿಗಿಲಾದರು. ವಿದ್ಯಾವಯದಲ್ಲೇ ಬಂಗಾರ ಪದಕಕ್ಕೆ ವಾಲಿದವರು. ಪಂಪನ ಸಿಹಿಯುಂಡು ಕುಮಾರವ್ಯಾಸನನು ಹಿಂಡಿ ಉಂಡು ವಚನ ದಾಸ ಸಾಹಿತ್ಯದೆಡೆಗೆ ವಾಲಿದವರು. ಅಣ್ಣ ಬಸವಣ್ಣನಂತೆ ಲೌಕಿಕ ಆಗಮಗಳನ್ನ ಸಮರಸಗೊಳಿಸಿ ಬದುಕುವುದರೆಡೆ ವಾಲಿದವರು. ಲೋಕದ ಕಲ್ಮಶ ಕರ್ಮಟತೆ ಕಿಲ್ಬಿಷ ಕಂಡವರಿವರು. ಹಾಗಾಗಿ ನಿರ್ಮಲತೆ ನಿಷ್ಕಲ್ಮಶತ್ವದ ಕಡೆಗೆ ವಾಲಿದವರು. ಜಗದ ಸಕಲ ಸಾಧು ಸಂತ ಸತ್ಪುರುಷರನ್ನು ಕಂಡವರಿವರು. ಕೊನೆಗೆ ತಾವೇ ಸಿದ್ಧರಾಗುವುದರೆಡೆಗೆ ವಾಲಿದವರು. ಹೆಚ್ಚೇನು ಜ್ಞಾನದಾಹ ಅನ್ನದಾಹ ಗೊತ್ತಿರುವವರು. ನೂರಾರು ಬಡ ಅನಾಥ ವಿದ್ಯಾರ್ಥಿಗಳಿಗೆ ವಿದ್ಯಾನ್ನ ನೀಡಿ ಬಾಳು ಬೆಳಕ ಮಾಡಿದವರು. ಧರಣಿಯ ಪಶು ಪಕ್ಷಿ ಪ್ರಾಣಿಗಳ ನೋವು ಕಂಡವರು. ಹಾಗಾಗಿ ನಶಿಸಿ ನಾಶವಾಗುತ್ತಿರುವ ಕಾಮಧೇನು ಸಂತತಿಗೆ ಪಂಚವಟಿಯಲ್ಲಿ ಕಲ್ಪವೃಕ್ಷವಿಟ್ಟವರು. ನೂರಾರು ಮಠಗಳ ಆಶ್ರಮಗಳ ಅಧಿಪತಿಯಾದರು. ಗರ್ವದಿಂದ ಅಷ್ಟಮತಗಳ ಮೆಟ್ಟಿ ಕುಟ್ಟಿ ಶಾಂತಮೂರ್ತಿಯಾದವರು. ಯಾವ ಸಾಮ್ರಾಜ್ಯ ಕೋಟೆ ಕೊತ್ತಲುಗಳ ಹಂಗಿಲ್ಲದೆ ಅಧಿಕಾರದ ದರ್ಪ ದೌರ್ಜನ್ಯವಿಲ್ಲದೆ ಮಹಾರಾಜರಾದವರು. ಜನರ ಹೃದಯದಲ್ಲಿ ವಿರಾಜಮಾನರಾದವರು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ದು ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿ ಡೇರಿ ಫಾರ್ಮಿಂದ. ಇವತ್ತು ಈವ್ನಿಂಗ್ ಯಾರೂ ಲೇಬರ್ ಬಂದಿದ್ದಿಲ್ಲ. ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿದ್ದರಿ ಹಿಂಡಕ್ಕೆ. ನಾನು ಆಮೇಲೆ ಬಂದೆ. ಒಂದು ಸ್ವಲ್ಪ ನಂದು ಅಡುಗೆ ಮನೆಯಂದು ಕೆಲಸ ಇತ್ತು ರೀ. ಸ್ವಲ್ಪ ಈವ್ನಿಂಗ್ ಕಸ ಹೊಡಿದು ದೇವ್ರ ಮುಂದೆ ದೀಪ ಹಚ್ಚೋದು, ಆಮೇಲೆ ಪಾತ್ರೆಗಳಿದ್ದು ತೊಳ್ಕೊಳ್ಳೋದು ರೀ. ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ದು ಅವನು ತೊಳೆದು ಹಾಕಿ ಇವಾಗ ಬಂದೆ ರೀ ನಾನು ಆಕಳ ಹಿಂಡ್ಕೊಳಕ್ಕೆ. ಅವರು ನಂಬರ್ಗಳ್ದ 4 ಆಕಳ ಹಿಂಡ್ಕೊಂಡಿದ್ರು. ನಾನು ಈಗ ಬಂದು ಹಿಂಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಇವತ್ತು ಲೇಬರ್ ಬೆಳಗ್ಗೆ ಬಂದಿದ್ರು, ಸಾಯಂಕಾಲ ಇವತ್ತು ಬರಲಿಲ್ಲ ರೀ ಯಾರು. ನಾನು ಯಾಕೆ ನಗಕತ್ತಿದ್ನಿ ಅಂದ್ರೆ ನನ್ನ ಟ್ರೈಫಾರ್ಡ್ ಹಾಳಾಗೈತೆ ರೀ. ಸರಿ ಇಲ್ಲದು ಫೋನ್ ಅದ್ರೊಳಗೆ ಹಾಕಿಡುತ್ತಲೇ ಫೋನ್ ಬಿದ್ದುಬಿಡುತ್ತೆ. ಹೀಗಾಗಿ ಒಂದು ಐಡಿಯಾ ಮಾಡಿ ಒಂದು ಬುಟ್ಟಿ ಡಬ್ಬಾಕಿ ಅದ್ರ ಮ್ಯಾಗ ಒಂದು ಬಕೀಟ್ ಇಟ್ಟು ಅದ್ರ ಮೇಲೆ ಒಂದು ಬಾಟ್ಲಿ ಇಟ್ಟು ಏನೇನೋ ಐಡಿಯಾ ಮಾಡಿ ಫೋನ್ ಇಟ್ನಿ ರೀ. ನಮ್ಮ ಮನೆಯವ್ರು ಅದನ್ನು ನೋಡಿ ನಗಾಕತ್ತಿದ್ರು. ಹೀಗಾಗಿ ನನಗೂ ನಗು ಬಂತು. ಅಷ್ಟು ಬೇರೆ ಏನೂ ವಿಷಯ ಇಲ್ಲ, ಅದಕ್ಕೂ ನಗಾಕತ್ತಿದ್ನಿ ರೀ ನಾನು. ಹಿಂಡುದೆಲ್ಲ ಮುಗಿಸಿ ಡೇರಿದು ಹಾಲು ಹಾಕೋದೆಲ್ಲ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡ್ಬೇಕು ರೀ. ಅಮ್ಮ ಮಾಮಾರು ಇಬ್ಬರೂ ಇಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಹಾಲು ಹಾಕ್ಸ್ಕೊಂಡು ಆಮೇಲೆ ಅಡುಗೆ ಮಾಡ್ಬೇಕು ರೀ. ಬೆಳಗ್ಗೆನೂ ರೊಟ್ಟಿ ಮಾಡಿದ್ದಿಲ್ಲ ಇವತ್ತು. ಹೀಗಾಗಿ ಒಂದು ಸ್ವಲ್ಪ ಒಲೆ ಹಚ್ಚಿ ಬೆಳಗಿನ ಹಾಲು ಇಟ್ಟು ಬಂದೇನಿ ರೀ. ಇವಾಗ ಹೋಗಿ ರೊಟ್ಟಿ ಮಾಡ್ಬೇಕು. ಇವಾಗ ಸಾಧ್ಯ ಆದರೆ ಸೇರ್ ಮಾಡ್ಕೊತೇನೆ ರೀ. ಮಕ್ಕಳು ಓದ್ಕೊಳಕತ್ತಾರ ಇಬ್ಬರು ಸುಜ್ಜು ಸಮು. ಇದನ್ನು ಮುಗಿಸಿ ಒಂದು ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ಕೋಬೇಕು ರೀ. ಫ್ಲವರ್ ಮಾಡಂತ ಹೇಳ್ಯಾರ ಸಮು. ಮಾಡಿ ಬಿಸಿ ರೊಟ್ಟಿ ಮಾಡಿಕೊಟ್ರಾತಂತ ಅಂದ್ಕೊಂಡೇನಿ ರೀ. ಬೆಳಗ್ಗೆ ಆಲೂ ಪರೋಟ ಮಾಡಿದ್ವಿ, ಅದ್ರ ಮೇಲೆ ಬಿಟ್ಟಿದ್ನಿ ರೀ. ಇವತ್ತು ಮಧ್ಯಾಹ್ನನೂ ಹಿಟ್ಟು ಜಾಸ್ತಿ ಇರ್ತದೆ, ಅದನ್ನು ಬಿಸಿ ಮಾಡಿಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನನೂ.